ಶಾಂತಿ. ಡೇಟ್ ಆಗಿದೆ 27 ಏಪ್ರಿಲ್ 1972. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಲಕ್ಕಿ ಔರ್ ಲವ್ಲಿ ಬನನೆ ಕಾ ಪುರುಷಾರ್ಥ. ಲಕ್ಕಿ ಮತ್ತು ಲವ್ಲಿ. ಲಕ್ಕಿ ಅಂದರೆ ಭಾಗ್ಯ, ಅದೃಷ್ಟ ಮತ್ತು ಪ್ರೇಮ ಆಗಬೇಕು, ಪ್ರೇಮದ ಸ್ವರೂಪ ಆಗಬೇಕು ಅಂತಂದರೆ ಅದಕ್ಕೇನು ಪುರುಷಾರ್ಥ ಮಾಡಬೇಕು? अपने को लवलीएस्ट और लक्कीएस्ट दोनों समझते हो? ತಮ್ಮನ್ನು ತಾವು ಬಹಳ ಪ್ರೀತಿಯುಳ್ಳ, ಪ್ರೇಮವುಳ್ಳ ಮತ್ತು ಅದೃಷ್ಟವಂತರು ಅಂತ ತಿಳ್ಕೊಂಡಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. लवली भी हो और लक्की भी हो, यह दोनों ही अपने में समझते हो तो सदा निर्विघ्न लगन में मगन अवस्था का अनुभव करेंगे. ಬಾಬಾ ಹೇಳ್ತಾರೆ, ಈ ಎರಡು ಬುದ್ಧಿನಲ್ಲಿದ್ದರೆ, ಏನು ಲವ್ಲಿ ಮತ್ತು ಲಕ್ಕಿ ಅಂತ ಯಾವಾಗಲೂ ನೀವು ತಿಳ್ಕೊಂಡಿದ್ರೆ, ನಿಮ್ಮ ಬುದ್ಧಿನಲ್ಲಿ ಇದ್ದರೆ ಯಾವಾಗಲೂ ಏನಾಗಿರ್ತೀರಾ? ನಿರ್ವಿಘ್ನ ಆಗಿರ್ತೀರಾ. ಬಾಬಾನ ಲಗನ್ ಮಗನ್ ಅವಸ್ಥಾದ ಅನುಭವ ಮಾಡ್ತೀರಾ ಅಂತ ಬಾಬಾ ಹೇಳ್ತಾರೆ. अगर सिर्फ लकी है लेकिन लवली नहीं है तो भी सदा लगन में मगन रहेंगे लेकिन निर्विघ्न अवस्था का अनुभव नहीं करेंगे. ಇವೆರಡೂ ಇರಬೇಕಂತಾರೆ ಬಾಬಾ. ಎರಡು ಇದ್ರಷ್ಟೇ ನಾನು ಏನಿರ್ತೀನಿ, ನಿರ್ವಿಘ್ನ ಆಗಿರ್ತೀನಿ, ಮಗನ್ ಅವಸ್ಥಾ. ಇದರಲ್ಲಿ ಒಂದೇ ಯಾವುದರ ಇತ್ತು, ಇನ್ನೊಂದು ಇರಲಿಲ್ಲ ಅಂದರೂ ಕೂಡ ಯಾವಾಗಲೂ ಮಗನ್ನಲ್ಲಿ ಇರ್ತೀರಾ, ಆದರೆ ನಿರ್ವಿಘ್ನ ಅವಸ್ಥೆಯ ಅನುಭವ ಮಾಡೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. और सिर्फ लवली है लकी नहीं तो भी जो अवस्था सुनाई उसका अनुभव नहीं कर पाएंगे. ಆದರೆ ಲಕ್ಕಿ ಇಲ್ಲ, ಲವ್ಲಿ ಇದ್ರೂ ಕೂಡ ಅವಸ್ಥಾ ಏನು ಹೇಳಿದ್ರಲ್ಲ ಬಾಬಾ, ಎರಡೂ ಅವಸ್ಥಾ. ಯಾವ ಅವಸ್ಥಾ? ಲಗನ್ ಮಗನ್ ಅವಸ್ಥಾದಲ್ಲಿ ಇರಲಿಕ್ಕೆ ಆಗೋದಿಲ್ಲ, ಅದರ ಅನುಭವ ಮಾಡಲಿಕ್ಕೆ ಆಗೋದಿಲ್ಲ ಅಂತಾರೆ ಬಾಬಾ. इसलिए दोनों की आवश्यकता है. ಅದಕ್ಕಾಗಿ ಎರಡು ಅವಶ್ಯ. ಯಾವುದು? ಲಕ್ಕಿಯೆಸ್ಟ್, ಲವ್ಲಿಯೆಸ್ಟ್. ಆತ್ಮ ನಾನಿದ್ದೀನಿ. लवली और लक्की दोनों की प्राप्ति के लिए मुख्य 3 बातें आवश्यक है. ಹೇಳ್ತಾರೆ ಬಾಬಾ, ಲವ್ಲಿ ಮತ್ತು ಲಕ್ಕಿ ಆಗಿರಬೇಕು. ಇವುಗಳನ್ನು ನಾವು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದರೆ ಮುಖ್ಯವಾಗಿ ಅದಕ್ಕೆ 3 ಮಾತುಗಳ ಅವಶ್ಯಕತೆ ಇದೆ. अगर वह तीनों बातें अपने में अनुभव करेंगे तो लक्की और लवली जरूर बनेंगे. ಒಂದು ವೇಳೆ ಅವರು 3 ಮಾತುಗಳನ್ನು ತಮ್ಮದನ್ನಾಗಿ ಅನುಭವ ಮಾಡ್ತಾ ಹೋದರೆ ಲಕ್ಕಿ ಮತ್ತು ಲವ್ಲಿ ಆಗೇ ಆಗ್ತೀರಾ. ವಹ 3 ಬಾತೆ ಕೌನ್ ಸಿ ಹೈ? ಆ 3 ಮಾತುಗಳು ಯಾವುವು? ಜಿಸಸೆ ಸಹಜ ಹಿ ಯಹ ದೋನೋ ಸ್ಥಿತಿ ಅನುಭವ ಕರ್ ಸಕ್ತೆ ಹೋ. ಇದರಿಂದ ಆ 3 ಮಾತುಗಳಿಂದ ಈ 2 ಸ್ಥಿತಿಯ ಅನುಭವ ಮಾಡ್ತೀರಾ ಅಂತ ಕೇಳ್ತಾರೆ ಬಾಬಾ. लक को बनाया भी जा सकता है वह बना हुआ होता है. ಲಕ್ ಅದೃಷ್ಟ ಇರ್ತದೋ ಅದನ್ನು ಮಾಡಬೇಕು. ಅದೃಷ್ಟ ತಾನೇ ಇರ್ತದೋ ಅದನ್ನು ಅದೃಷ್ಟ ಮಾಡ್ಕೊಳ್ಬೇಕಾಗ್ತದೋ. अपने को लक्की बना सकते हो वह पहले से जो लक्की बने हुए हैं वही बन सकते हैं. अपने को लक्की बना सकते हो, ತಮ್ಮನ್ನು ತಾವು ಅದೃಷ್ಟವಂತರನ್ನಾಗಿ ಮಾಡ್ಕೊಳ್ಳಿಕ್ಕಾಗತ್ತೇನೋ, ಅಥವಾ ಮೊದಲಿಂದನೇ ಲಕ್ಕಿ ಇದ್ದೀರೋ, ಅಥವಾ ಲಕ್ಕಿ ಆಗಬೇಕಾಗಿದೆಯೋ ಅಂತ ಕೇಳ್ತಾರೆ ಬಾಬಾ. अपनी लक बनाई जा सकती है वह बनी हुई के ऊपर चलना होता है. ತಮ್ಮ ಅದೃಷ್ಟವನ್ನು ಮಾಡ್ಕೊಳ್ಬೇಕೋ ಅಥವಾ ಮಾಡ್ಕೊಳ್ಬೇಕಾಗ್ತದೋ, ಅಥವಾ ಅದೃಷ್ಟ ಇದ್ರ ಮೇಲೆ ನಡಿಬೇಕಾಗ್ತದೋ. ಬಾಬಾ ಹೆಂಗೆ ಹೇಳಾಕ್ತಾರೆ ನೋಡ್ರಿ. ಬಾಬಾ ಹೇಳ್ತಾರೆ, ಅಪ್ನಿ ಲಕ್ ಬನಾಯಿ ಜಾ ಸಕ್ತಿ ಹೇ, ತಮ್ಮ ಅದೃಷ್ಟವನ್ನು ಮಾಡ್ಕೊಳ್ಬೇಕು, ಅಥವಾ ಬನಿ ಹುಯಿಕೆ ಉಪರ್ ಚಲ್ನಾ ಹೋತಾ ಹೇ, ಅಥವಾ ಈಗಾಗಲೇ ಅದೃಷ್ಟ ಇದೆ ಅದ್ರ ಮೇಲೆ ನಡಿಬೇಕಾಗ್ತದೇನು. ತಕ್ದೀರ್ ಕೋ ಚೇಂಜ್ ಕರ್ ಸಕ್ತೆ ಹೋ ವಾ ನಹಿ, ಭಾಗ್ಯವನ್ನು ಚೇಂಜ್ ಮಾಡ್ಕೊಳ್ಳಿಕ್ಕಾಗತ್ತೋ ಅಥವಾ ಇಲ್ವೋ.
उन लक्की से लक्की बन सकते हो, सॉरी, अनलक्की से लक्की बन सकते हो. ದುರಾದೃಷ್ಟ ಇದ್ದಂಥವರು ಅದೃಷ್ಟ ಮಾಡ್ಕೊಳ್ಳಿಕ್ಕಾಗ್ತದೆ ಏನು? ಲಕ್ ಬನಾನೆ ಕೆ ಲಿಯೆ ಪುರುಷಾರ್ಥ ಕಿ ಮಾರ್ಜಿನ್ ಹೇ. ಲಕ್ ಬನಾನೆ ಕೆ ಲಿಯೆ ಅದೃಷ್ಟ ಮಾಡ್ಕೊಳ್ಳೋಕ್ಕೆ ಪುರುಷಾರ್ಥದಲ್ಲಿ ಮಾರ್ಜಿನ್ ಇದೆ ಏನು? ಮಾಡ್ಕೋಬೋದೇನು ಪುರುಷಾರ್ಥದಿಂದ ಅದೃಷ್ಟವನ್ನು? ಹಾಂ ಹಾಂ ಅಂತ ಹೇಳ್ತಾರೆ ಬಾಬಾ. तकदीर जगा कर आए हो व तकदीर जगाने के लिए आए हो. ತಕದೀರ್ ಜಗಾಕರ್ ಭಾಗ್ಯವನ್ನು ಮಾಡ್ಕೊಂಡು ಬಂದಿದ್ದೀರೋ ಅಥವಾ ಭಾಗ್ಯವನ್ನು ಮಾಡ್ಕೊಳ್ಳಿಕ್ಕೆ ಬಂದಿದ್ದೀರೋ? ಮಾಡ್ಕೊಂಡು ಬಂದಿದ್ದೀರೋ ಅಥವಾ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀರೋ? ಬಾಬಾ ಹೇಳ್ತಾರೆ, तकदीर जो जगी हुई है वह साथ ले आए हो ना, फिर क्या बनाएंगे. ಭಾಗ್ಯವನ್ನು ಜೊತೆಗೆ ತಗೊಂಡು ಬಂದಿದ್ದೀರಿ ಅಂತಂದರೆ ಮತ್ತೇನು ಮಾಡ್ಕೊಳ್ಳೋರಿದ್ದೀರಿ, ಏನಾಗೋರಿದ್ದೀರಿ? तकदीर जो जगा कर आए हैं उस अनुसार ही बाप के बने, लेकिन बाप के बनने में ही तकदीर की बात है ना. तकदीर तो जगा कर आए हैं, ಭಾಗ್ಯವನ್ನು ಬೆಳಗಿಸ್ಕೊಂಡು ಬಂದಿದ್ದೀರಾ, ಅದರ ಅನುಸಾರವಾಗಿ ತಂದೆಯವರನ್ನ ಆಗಿದ್ದೀರಾ, ತಂದೆಯ ಮಕ್ಕಳಾಗಿ ಆಗಿದ್ದೀರಾ. ಲೇಕಿನ್ ಬಾಪ್ಗೆ ಬನನೆ ಮೇ, ಆದರೆ ತಂದೆಯ ಮಕ್ಕಳಾಗೋದರಲ್ಲಿ ತಕದೀರ್ ಕಿ ಬಾತ್ ಹೇನಾ. ತಂದೆಯ ಮಕ್ಕಳಾಗೋದು ಅಂದ್ರೆ ಅದು ಒಂದು ದೊಡ್ಡ ಅದೃಷ್ಟ ಅಲ್ಲ ಅಂತಾರೆ ಬಾಬಾ. ತಕದೀರ್ ಬನಾಕರ್ ಭೀ ಆಯೇ ಹೇ और बना भी सकते हैं ऐसे. ಬಾಬಾ ಹೇಳ್ತಾರೆ, ತಕದೀರ್ ಬನಾಕರ್ ಭೀ ಆಯೇ ಹೇ, ಭಾಗ್ಯವನ್ನು ಮಾಡಿಕೊಂಡು ಬಂದಿದ್ದೀರಾ ಮತ್ತೆ ಮಾಡ್ಕೊಳ್ತೀರಾ. ऐसे ಹಿಂಗಿದೆಯಾ. जब कोई बात पर ज़्यादा पुरुषार्थ कर लेते हो तो अपने अंदर से कब संकल्प आता है कि मेरी तकदीर में तो यही देखने में आता है. ಬಾಬಾ ಹೇಳ್ತಾರೆ, ಜಬ್ ಕೋಯಿ ಬಾತ್ ಪರ್ ಜ್ಯಾದಾ ಪುರುಷಾರ್ಥ ಕರ್ ಲೇತೆ, ಯಾವುದೇ ಒಂದು ಮಾತಿನ ಮೇಲೆ ನೀವು ಹೆಚ್ಚು ಪುರುಷಾರ್ಥ ಮಾಡಿದ್ರಿ ಅಂತಂದರೆ ಅಪನೇ ಅಂದರ್ ಸೆ, ತಮ್ಮೊಳಗಡೆ ಕಬ್ ಸಂಕಲ್ಪ ಆತಾ ಹೇ, ಯಾವಾಗ ಸಂಕಲ್ಪ ಬರ್ತದೆ, ಮೇರಿ ತಕ್ದೀರ್ ಮೇ ತೋ ಯಹಿ ದೇಖ್ನೆ ಮೇ ಆತಾ ಹೇ, ನನ್ನ ಭಾಗ್ಯದಲ್ಲಂತೂ ಇದೇ ನೋಡಬೇಕಾಗಿದೆ. ಪುರುಷಾರ್ಥ ಕೆ ಬಾದ್ ಭೀ ಸಫಲತಾ ನಹಿ ಹೋತಿ ಹೇ. ಎಷ್ಟು ಪುರುಷಾರ್ಥ ಮಾಡ್ತೀವಿ, ಪುರುಷಾರ್ಥ ಮಾಡಿದ ಮೇಲೇನೂ ಅದು ಆಗಲಿಲ್ಲ ಅಂತಂದರೆ, ಸಫಲತೆ ಆಗಲಿಲ್ಲ ಅಂದರೆ ಸಮಜ್ತೆ ಹೋನ ತಕ್ದೀರ್ ಮೇ ಯಹ ಐಸಾ ಹೇ, ನನ್ನ ಭಾಗ್ಯದಲ್ಲಿ ಇಷ್ಟೇ ಅದ, ಐಸಾ ಹೇ ಹಿಂಗೆ ಅದ. ಬಾಬಾ ಹೇಳ್ತಾರೆ, ಸಫಲತಾ ನ ಮಿಲ್ನೆ ಕಾ ಕಾರಣ ಕ್ಯಾ ಹೇ. ಸಫಲತಾ ಸಿಗ್ತಿಲ್ಲ ಅಂತಂದರೆ ಕಾರಣ ಏನು? ಅಪನೇ ರೀತಿ ಸೆ ಪುರುಷಾರ್ಥ ಕಿಯಾ फिर भी सफलता नहीं मिलती तो फिर क्या कहते हो. ತಮ್ಮ ಪುರುಷಾರ್ಥದ ಅನುಸಾರವಾಗಿ ಸಫಲತಾ ಸಿಗಲಿಲ್ಲ ಅಂತಂದರೆ ಏನು ಹೇಳ್ತೀರಾ? ಡ್ರಾಮಾ ಮೇ ಐಸಾ ಹಿ ಹೇ, ನಾಟಕದಲ್ಲಿ ಇಷ್ಟೇ ಇದೆ. ತೋ ಡ್ರಾಮಾ ಕಾ ಬನಾ ಹುವಾ ಲಕ್ ಹಿ ಲೇ ಆಯೇ ಹೋ ನಾ. ಹಾಗಾದರೆ ನಾಟಕದಲ್ಲಿ ಆಗಿರ್ತಕ್ಕಂಥ ಅದೃಷ್ಟವನ್ನು ತಗೊಂಡು ಬಂದಿದ್ದೀರಲ್ಲ, ಪುರುಷಾರ್ಥ ಕೋ ಕಭಿ ಭೀ ಯಹ ಸಮಜ್ನಾ ನಹಿ ಚಾಹಿಯೇ. ಪುರುಷಾರ್ಥಿ, ನಾವೇನು ಪುರುಷಾರ್ಥಿ ಇದ್ದೀವಲ್ಲ, ಈ ಥರ ತಿಳ್ಕೋಬಾರ್ದು, ಏನು ಮಾಡೋದು ಬಿಡ್ರಿ ಡ್ರಾಮಾದಲ್ಲಿತ್ತು ಆಯಿತು ಅಂತ. पुरुषार्थी को कभी भी यह समझना नहीं चाहिए कि पुरुषार्थ जो किया वह कभी भी व्यर्थ नहीं जा सकता. ಏನು ಪುರುಷಾರ್ಥ ನೀವು ಮಾಡಿದ್ದೀರಲ್ಲ ಅದು ಎಂದೂ ವ್ಯರ್ಥ ಆಗುವುದಿಲ್ಲ. ಭಲೆ ಈಗ ಅದು ಸಫಲತೆ ಸಿಕ್ಕಿಲ್ಲ ಅನ್ನಿಸ್ಬೋದು, ಅದು ಎಂದೂ ಕೂಡ ವ್ಯರ್ಥ ಆಗೋದಿಲ್ಲ. अगर सही प्रकार से पुरुषार्थ किया तो उसकी सफलता अब नहीं तो ಕಬ್ ಮಿಲ್ನಿ ಜರೂರ್ ಹೇ. ಒಂದು ವೇಳೆ ಒಳ್ಳೆಯ ರೀತಿಯಿಂದ ಸರಿಯಾದ ರೀತಿಯಿಂದ ಪುರುಷಾರ್ಥ ಮಾಡಿದ್ರಿ, ಅದರ ಸಫಲತಾ ಈಗ ಸಿಗಲಿಲ್ಲ ಅಂತಂದರೆ ನಹಿ ತೋ ಕಬ್ ಮಿಲ್ನಿ ಜರೂರ್ ಹೇ, ಯಾವಾಗ ಸಿಗ್ತದೆ? असफलता का रूप देख कर समझना है
कि यह परीक्षा है. ನಾವೆಷ್ಟು ಪುರುಷಾರ್ಥ ಮಾಡಿರ್ತೀವಿ, ಅಲ್ಲಿ ನಮಗೆ ಅಸಫಲತೆ ಆಯಿತು, ಸಫಲತೆ ಸಿಗಲಿಲ್ಲ ಅಂದರೆ ತಿಳ್ಕೊಳ್ರಿ, ಇದೇನು ನಿಮ್ಮದು ಪರೀಕ್ಷೆ ಇದೆ. इससे पार होने के बाद ಪರಿಪಕ್ವತಾ ಆನೆ ವಾಲಿ ಹಿ ಹೇ. ಇದರಿಂದ ಪಾರ್ ಆದ ಮೇಲೆ ನಂತರ ಏನಾಗ್ತದೆ, ಪರಿಪಕ್ವತೆ ಬಂದೇ ಬರ್ತದೆ. ತೋ ವಹ ಅಸಫಲತಾ ನಹಿ ಹೇ. ಅದಕ್ಕೆ ಅಸಫಲತಾ ಅನ್ನೋದಿಲ್ಲ, ತಿಳ್ಕೊಳ್ಳಿ ಇದು ಏನಿದೆ, ನಮಗೆ ಪರೀಕ್ಷೆ ಇದೆ ಅಂತ ಬಾಬಾ ಹೇಳ್ತಾರೆ. लेकिन अपने पुरुषार्थ के फाउंडेशन को पक्का करने का एक साधन है. ಪುರುಷಾರ್ಥ ಭಾಳ ಮಾಡಿದ್ದೀವಿ, ಸಫಲತಾ ಆಗಲಿಲ್ಲ, ಅಸಫಲತಾ ಐತಿ, ಅಲ್ಲಿ ನೀವು ಏನು ಮಾಡೋದು ಬಿಡ್ರಿ, ಡ್ರಾಮಾದೊಳಗಿತ್ತು ಆಯಿತು ಅಂತ ಹಾಗೆಲ್ಲ ಅಂದ್ಕೊಳ್ಬೇಡಿ. ಇದೇನಾಗಿದೆ, ನಮ್ಮದು ಪರೀಕ್ಷೆ ಫೌಂಡೇಶನನ್ನು ಗಟ್ಟಿ ಮಾಡುವಂಥ ಒಂದು ಸಾಧನ. ಯಾವುದು? ಅಸಫಲತಾ. ಪುರುಷಾರ್ಥ ಮಾಡಲಾರೆ ಅಸಫಲತಾ ಆದ್ರಲ್ಲ, ಭಾಳಷ್ಟು ಪುರುಷಾರ್ಥ ಮಾಡಿರ್ತೀವಿ, ನಮಗೆ ಅಸಫಲತಾ ಆಗ್ತದೆ. ತಿಳ್ಕೋಬೇಕು, ಅಸಫಲತೆ ಅನ್ನೋ ಸಾಧನ ಇದೇನು ಮಾಡುತ್ತೆ, ನಮ್ಮನ್ನು ಫೌಂಡೇಶನನ್ನು ಗಟ್ಟಿ ಮಾಡುತ್ತೆ. कभी भी कोई चीज़ को मजबूत करना होता है तो पहले उसके फाउंडेशन को ठोका जाता है, ठोक ठोक कर पक्का किया जाता है. ಬಾಬಾ ಹೇಳ್ತಾರೆ, ಯಾವುದೇ ಒಂದು ವಸ್ತುವನ್ನು ಗಟ್ಟಿ ಮಾಡಬೇಕು ಅಂತಂದರೆ ಮೊದಲು ಅದನ್ನ ಏನು ಮಾಡಬೇಕಾಗ್ತದೆ, ಕಟ್ಟಿಬೇಕಾಗ್ತದಲ್ಲ. ಕಟ್ಟಿದ ಮೇಲೆ ಅದೇನಾಗ್ತದೆ, ಗಟ್ಟಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಪರಿಪಕ್ವತೆ ಬರ್ತದೆ. ठोकना ही परिपक्वता का साधन है. ಪಡೆಯೋದು ಅಂತಂದ್ರೇ ಏನು, ಪರಿಪಕ್ವತೆಯ ಸಾಧನ. तो कब भी अपने व्यक्तिगत पुरुषार्थ में व संगठन के संपर्क में व ईश्वरीय सेवा में तीनों प्रकार के पुरुषार्थ में बाहर का रूप असफलता का दिखाई भी दे तो ऐसे ही समझना चाहिए कि यह असफलता नहीं लेकिन परिपक्वता का ಸಾಧನ ಹೇ. ಬಾಬಾ ಹೇಳ್ತಾರೆ, ಯಾವಾಗಾದರೂ ತಮ್ಮ ವ್ಯಕ್ತಿಗತ ಪುರುಷಾರ್ಥದಲ್ಲಿ, ಸಂಘಟನೆ ಸಂಪರ್ಕದಲ್ಲಿ ಅಥವಾ ಈಶ್ವರ್ಯ ಸೇವೆಯಲ್ಲಿ, ಮೂರು ಪ್ರಕಾರದ ಪುರುಷಾರ್ಥದಲ್ಲಿ ಮೇಲ್ನೋಟಕ್ಕೆ ಅದು ಅಸಫಲತಾ ಅಂತೆ ಕಾಣಿಸಿದರೂ ಕೂಡ ತಿಳ್ಕೊಳ್ಳಿ, ಇದು ಅಸಫಲತೆಯಲ್ಲ, ನನ್ನನ್ನು ಪರಿಪಕ್ವ ಮಾಡೋಕ್ಕೆ ಇರ್ತಕ್ಕಂಥ ಒಂದು ಸಾಧನ. ಯಾವುದು? ಅಸಫಲತೆ. ಅಸಫಲತೆ ಅನ್ನೋದು ಕೂಡ ನನ್ನನ್ನು ಗಟ್ಟಿಯನ್ನಾಗಿ ಮಾಡ್ತಕ್ಕಂಥ ಒಂದು ಸಾಧನ ಅಂತ ಬಾಬಾ ಹೇಳ್ತಾರೆ. ಜೈಸೆ ಸುನಾಯಾ ಥಾ ಕಿ ತೂಫಾನ್ ಕೋ ತೂಫಾನ್ ನ ಸಮಜ್ಕರ್ ಏಕ್ ತೌಫಾ ಸಮಜ್ನಾ ಚಾಹಿಯೇ. ಬಾಬಾ ಮೇಲಿನ ಮೇಲೆ ಹೇಳ್ತಾರೆ, ತೂಫಾನ್ ಕೋ ತೌಫಾ ಬನಾದೇನಾ. ಬಿರುಗಾಳಿ ಬರ್ತದೆ, ಅಸಫಲತೆ ಆಗ್ತದೆ, ಪರಿಸ್ಥಿತಿಗಳು ಬರ್ತಾವೆ, ಏನೇನೋ ಬರ್ತಾವೆ. ಬಂದಾಗ ತಿಳ್ಕೊಳ್ಳಿ, ಇದು ನನಗೆ ಏನಂತ, ತೋಫಾ, ಗಿಫ್ಟು ಅಂತ ತಿಳ್ಕೊಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ನೈಯಾ ಮೇ ಝೋಂಕೆ ಆತೆ ಹೇ ಲೇಕಿನ್ ವಹ ಆಗೆ ಬಢಾನೆ ಕಾ ಏಕ್ ಸಾಧನ್ ಹೇ. ಸಮುದ್ರದಲ್ಲಿ ಅಥವಾ ನದಿನಲ್ಲಿ ಇದ್ರೊಳಗೆ ಕೂತಿರ್ತೀವಿ, ಬೋಟ್ನಲ್ಲಿ ಕೂತಾಗ ಅಲೆಗಳು ಬರ್ತಾವೆ. ಅಲೆಗಳು ಬರ್ತಾವ ಅಂತಂದರೆ ತಿಳ್ಕೊಳ್ಬೇಕು, ನನ್ನನ್ನು ಮುಂದಕ್ಕೆ ಹೋಗೋಕ್ಕೆ ಅದು ಒಂದು ಸಾಧನ ಅಂತ. ಇಸಿ ಪ್ರಕಾರ असफलता में सफलता समाई हुई है. ನಾವೇನು ಫೇಲ್ ಅಂತ ಹೇಳ್ತೀವಲ್ಲ, ನಮಗೆ ಅಸಫಲತೆ ಆಯಿತು ಅಂತ ಹೇಳ್ತೀವಲ್ಲ, ಅಲ್ಲೇ ಹೇಳ್ಬೇಕಂತ. ಎಲ್ಲಿ ಬೀಳ್ತೀವೋ, ಯಾಕೆ ಬೀಳ್ತೀವಿ, ಗಟ್ಟಿ ಆಗಕ್ಕೆ ಬೀಳ್ತೀವಿ. ಚಿಕ್ಕ ಮಗು ನೋಡಿರ್ತೀವಲ್ಲ, ಸಣ್ಣ ಮಗು ನಡಿಬೇಕು ಅಂತಂದರೆ ಎಷ್ಟು ಸಲ ಬೀಳುತ್ತೆ. ಎಂದರೆ ಬೇಜಾರು ಮಾಡ್ಕೊಂಡೈತೆ ಅದು, ನಾವು ಎಷ್ಟು ಸಲ ಬೀಳ್ತೀವಿ. ಏನು ಬಿಡು, ನಡೆದಾಗೊಮ್ಮೆ ಬರೀ ಬೀಳ್ತೀನಿ ಅಂತ ಹಾಗೆ ಕೂತ್ಬಿಟ್ಟಿದ್ರೆ ನಾವು ನಡೀತಿದ್ವಿ. ಇವತ್ತು ನಮಗೆ ನಡೆದಾಡೋಕ್ಕೆ ಬರ್ತಿತ್ತು. ಎಷ್ಟು ಸಲ ಬಿದ್ದರೂ ಏನು ಮಾಡಿದ್ದೀವಿ, ಎದ್ದು ನಿಂತೀವಿ. ಅದಕ್ಕೆ ಇವತ್ತು ನಡೆದಾಡ್ತೀವಿ. ಅದೇ ಹಂಗೇನ ಏನು ಮಾತಾಡಬೇಡ. ಬಾಬಾ ಹೇಳ್ತಾರೆ, ಇಸಿ ಪ್ರಕಾರ असफलता में सफलता समाई हुई है. ಬಾಬಾ ಹೇಳ್ತಾರೆ, यह समझ कर आगे बढ़ना चाहिए. ಇಷ್ಟೇ ತಿಳ್ಕೊಳ್ಳೋದು, ತಿಳ್ಕೊಂಡು ಏನು ಮಾಡೋದು, ಮುಂದಕ್ಕೆ ಹೋಗೋದು. असफलता शब्द ही
बुद्धि में नहीं आना चाहिए अगर पुरुषार्थ सही है तो. ಪಾಪ ಹೇಳ್ತಾರೆ, ಪುರುಷಾರ್ಥ ಎಲ್ಲ ಸರಿಯಾಗಿದ್ದರೂ ಅಸಫಲತಾ ಅಂತ ಬಂತು ಅಂತಂದರೆ ಅದು ಅಸಫಲತಾ ಅಂತ ತಿಳ್ಕೊಬೇಡಿ. ಏನಂತ ತಿಳ್ಕೊ ಅಂತ ಹೇಳಿದ್ರು ಬಾಬಾ? ಅದೊಂದು ಪರೀಕ್ಷೆ ಅಂತ ಹೇಳಿದರು ಬಾಬಾ. ಬಾಬಾ ಹೇಳ್ತಾರೆ, अच्छा सुना रहे थे कि लक्की और लवली बनने के लिए 3 बातें आवश्यक है. ಬಾಬಾ ಭಾಳ ಚಂದ ಹೇಳ್ತಾ ಇದ್ರು, ಲಕ್ಕಿ ಮತ್ತು ಲವ್ಲಿ ಆಗಬೇಕು ಅಂತಂದರೆ 3 ಮಾತುಗಳ ಅವಶ್ಯಕ ಇದೆ. ವಹ ಕೌನ್ಸಿ, ಅವು ಯಾವುವು? ಹೆಂಗೆ ಮೋಟಿವೇಟ್ ಮಾಡ್ತಾರವ ಆ 3 ಮಾತುಗಳನ್ನು ಕೇಳೋಕ್ಕೆ ನಾವು ಏನಾಗಬೇಕು? ಮನಸ್ಸು ತಯಾರು ಮಾಡಕತ್ತಾರ ಬಾಬಾ. ಎಲ್ಲ ಹೇಳಿ 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 ಆಮೇಲೆ ಹೇಳ್ತಾರೆ, ಮೊದಲೇ ಹೇಳೋದಿಲ್ಲ. ಪೆಹಲೆ ಸೋಚೋ ಲಕ್ ಕೈಸೆ ಬನ್ ಸಕ್ತಾ ಹೈ. ಮತ್ತೆ ತಲೆ ಕೆಡ್ಸಕತ್ತರ ಬಾಬಾ. ಮೊದಲು ಯೋಚನೆ ಮಾಡಿ ಅದೃಷ್ಟ ಹೇಗಾಗ್ತದೆ. ಅಪ್ಪನೇ ಲಕ್ಕಕ್ಕೋ ಕ್ಯೋ ನಹಿ ಜಗಾ ಸಕ್ತೆ ಹೋ. ತಮ್ಮ ಅದೃಷ್ಟವನ್ನು ತಾವು ಯಾಕೆ ಬೆಳಗಿಸ್ಕೊಳ್ಳೋದಿಲ್ಲ? ಉಸ್ಕಾ ಮೂಲ ಕಾರಣ ನಾಲೆಜ್ಫುಲ್ ನಹಿ ಹೋ. ಅದಕ್ಕೆ ಮೊದಲೇ ಕಾರಣ ಏನು? ನೀವು ನಾಲೆಜ್ಫುಲ್ ಇಲ್ಲ, ಜ್ಞಾನ ಸಂಪೂರ್ಣರಿಲ್ಲ. ನಾಲೆಜ್ಫುಲ್ ಮೇ ಸಭಿ ಪ್ರಕಾರ ಕಿ ನಾಲೆಜ್ ಆ ಜಾತಿ ಹೇ. ಸಂಪೂರ್ಣ ಜ್ಞಾನದಲ್ಲಿ ಎಲ್ಲ ತರಹದ ಜ್ಞಾನ ಬರ್ತದೆ. ಜಿतना जो ನಾಲೆಜ್ಫುಲ್ ಹೋಗಾ ಉतना ಲಕ್ಕಿ ನಜರ್ ಹೋಗಾ. ಎಷ್ಟೆಷ್ಟು ಜ್ಞಾನಪೂರ್ಣ ಆಗ್ತಾರೋ ಅಷ್ಟಷ್ಟು ಅದೃಷ್ಟವಂತರಾಗ್ತಾರೆ ಅನ್ನೋ ಗೊತ್ತಾಗ್ತದೆ. क्योंकि नॉलेज की लाइट और माइट से आदि मध्य अंत को जानकर जो भी पुरुषार्थ करेगा उसमें उनको सफलता अवश्य प्राप्त होगी. ಯಾರು ನಾಲೆಜ್ಫುಲ್ ಆಗಿರ್ತಾರೋ, ಆದಿ ಮಧ್ಯ ಅಂತದ ಜ್ಞಾನವನ್ನು ತಿಳ್ಕೊಂಡು ಪುರುಷಾರ್ಥ ಮಾಡ್ತಾರೋ ಅವ್ರಿಗೆ ಸಫಲತೆ ಅವಶ್ಯವಾಗಿ ಪ್ರಾಪ್ತಿಯಾಗಿ ಆಗ್ತದೆ. ಸಫಲತಾ ಪ್ರಾಪ್ತ ಹೋನಾ ಯಹ ಏಕ್ ಲಕ್ ಕಿ ನಿಶಾನಿ ಹೇ. ಸಫಲತಾ ಪ್ರಾಪ್ತಿ ಆಗೋದು ಒಂದು ಅದೃಷ್ಟದ ನಿಶಾನೆ ಆಗಿದೆ. ಯಹತೋ ವಹ ನಾಲೆಜ್ಫುಲ್ ಹೋಗ. ಇದಂತೂ ಜ್ಞಾನಪೂರ್ಣ ಅಂತ ಆಯಿತು. ಅರ್ಥಾತ್ ಫುಲ್ ನಾಲೆಜ್ ಹೋಗಿ. ನಾಲೆಜ್ಫುಲ್ ಅಂತಂದ್ರೇನು? ಎಲ್ಲ ಜ್ಞಾನ ಇರುವಂಥದ್ದು. ಬಾಬಾ ಹೇಳ್ತಾರೆ, ಫುಲ್ ಮೇ ಅಗರ್ ಕೋಯಿ ಭೀ ಕಮಿ ಹೇ ತೋ ಲಕ್ಕಿಯೆಸ್ಟ್ ಮೇ ಭೀ ನಂಬರ್ ವಾರ್ ಹೇ. ನಾಲೆಜ್ ಫುಲ್ನಲ್ಲಿ ಏನಾರ ಸ್ವಲ್ಪ ಕಮ್ಮಿ ಇತ್ತು ಅಂತಂದರೆ ಅವ್ರಿಗೇನಂತಾರೆ? ಲಕ್ಕಿಯೆಸ್ಟ್, ಅದೃಷ್ಟದಲ್ಲಿ ನಂಬರ್ 1 ಇದ್ದಾರೆ. ನಾಲೆಜ್ಫುಲ್ ಹೇ ತೋ ಲಕ್ಕಿಯೆಸ್ಟ್ ಭೀ ನಂಬರ್ 1 ಹೋಗಾ. ನಾಲೆಜ್ಫುಲ್ ಜ್ಞಾನಪೂರ್ಣ ಆಗಿದ್ರು ಅಂದರೆ ಅವರು ಅದೃಷ್ಟವಂತ ಆಗೇ ಆಗ್ತಾರೆ. ಕರ್ಮ ಕಿ ಭೀ ನಾಲೆಜ್ ಹೋತಿ ಹೇ. ನಮ್ಗೆ ನಾಲೆಜ್ ಎದ್ರ ಬೇಕು? ಕರ್ಮಗತಿ, ಕರ್ಮದ ಗುಹ್ಯಗತಿಯ ಜ್ಞಾನ ಬೇಕು ನಮಗೆ. और अपनी रचयिता और रचना की भी नॉलेज होती है. ನಮ್ಮ ಅಪನಿ ರಚಯಿತ, ನಮ್ಮ ರಚಯಿತ ಯಾರು? ಶಿವಬಾಬಾ. ಮತ್ತು ರಚನೆಯ ಜ್ಞಾನ ಇರಬೇಕು. ಚಾಹೆ ಪರಿವಾರ ಚಾಹೆ ಜ್ಞಾನಿ ಆತ್ಮಾओं के संपर्क में कैसे आना चाहिए उसकी भी नॉलेज होती है. ಬಾಬಾ ಹೇಳ್ತಾರೆ, ಪರಿವಾರದಲ್ಲಿ ನಾನು ಹೇಗಿರಬೇಕು, ಜ್ಞಾನಿ ಆತ್ಮಗಳ ಸಂಪರ್ಕದಲ್ಲಿ ಬಂದಾಗ ನಾನು ಹೆಂಗಿರಬೇಕು ಅದ್ರ ಜ್ಞಾನನೂ ನಮಗೆ ಬೇಕಾಗ್ತದೆ. नॉलेज सिर्फ रचयिता और रचना की नहीं, लेकिन नॉलेजफुल अर्थात हर संकल्प और हर शब्द हर कर्म में ज्ञान स्वरूप होगा. ಬಾಬಾ ಹೇಳ್ತಾರೆ, ನಾಲೆಜ್ಫುಲ್ ಅಂತಂದರೆ ರಚಯಿತ ಶಿವಬಾಬಾ, ರಚನಾ ನಾನು. ಇಷ್ಟೇ ಜ್ಞಾನ ಇದ್ದರೆ ನಡೆಯೋದಿಲ್ಲ. ಆದರೆ ನಾಲೆಜ್ಫುಲ್ ಅದರ ಅರ್ಥ ಪ್ರತಿ ಸಂಕಲ್ಪ, ಪ್ರತಿ ಮಾತು, ಪ್ರತಿ ಕರ್ಮ ಇದರಿಂದಲೂ ಜ್ಞಾನ ಸ್ವರೂಪ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಉನ್ಕೋ ಹಿ ನಾಲೆಜ್ಫುಲ್ ಕೇತೆ ಹೇ. ಅವ್ರಿಗೇ ಜ್ಞಾನಪೂರ್ಣರು ಅಂತ ಹೇಳ್ತಾರೆ. ದೂಸರಿ ಬಾತ್, ಮೊದಲದೇನಾಯಿತು? ನಾಲೆಜ್ಫುಲ್ ಬಗ್ಗೆ ಹೇಳಿದ್ರು ಬಾಬಾ. ಇನ್ನು ದೂಸರಿ ಬಾತ್, ಜಿतना ನಾಲೆಜ್ಫುಲ್ ಹೋಗಾ ಉतना ಹಿ ಕೇರ್ಫುಲ್ ಭೀ ಹೋಗಾ. ಕೇರ್ಫುಲ್ ಆಗಿರ್ಬೇಕು ಭಾಳ. ನಾವು ಎಷ್ಟೆಷ್ಟು ನಾಲೆಜ್ಫುಲ್ ಆಗ್ತಾ ಹೋಗ್ತೀವೋ ಅಷ್ಟು ಕೇರ್ಫುಲ್ ಆಗಬೇಕಾಗ್ತದೆ. ಜಿतना ಕೇರ್ಫುಲ್ ಹೋಗಾ ಉतना ಹಿ ಉಸ್ಕಿ ನಿಶಾನಿ ಚೇರ್ಫುಲ್ ಹೋಗಾ. ಎಷ್ಟೆಷ್ಟು ನಾವು ಕೇರ್ಫುಲ್ ಆಗ್ತೀವಿ ಅಷ್ಟು ಖುಷಿಯಾಗಿರ್ತೀವಿ, ಚೇರ್ಫುಲ್ ಆಗಿರ್ತೀವಿ.
अगर कोई केयरफुल नहीं तो भी ಲವ್ಲಿ ನಹಿ ಲಗೇಗಾ. ನಾವು ಕೇರ್ಫುಲ್ ಆಗಲಿಲ್ಲ ಅಂತಂದರೆ ಎಲ್ಲರಿಗೆ ನಾವು ಪ್ರೇಮ ಉಳ್ಳಂಥವ್ರು ಆಗೋದಿಲ್ಲ, ನಾವು ಪ್ರೇಮ ಉಳ್ಳಂಥವ್ರು ಆಗಲ್ಲ. ಅಗರ್ ಕೊಯ್ ಚೇರ್ಫುಲ್ ನಹಿ ತೋ ಭೀ ಲವ್ಲಿ ನಹಿ ಹೋಗಾ. ಎಲ್ಲ ಮಾಡಿ ಒಂದು 108 ಹಣಿಗಂಟು ಹಾಕೊಂಡು ಕೂತ್ರೆ ಎಲ್ಲರಿಗೂ ಪ್ರೀತಿಯುಳ್ಳವ್ರು ಆಗ್ತೀವಿ ನಾವು? ಇಲ್ಲ. ಏನೂ ಮಾಡ್ದೇನೆ ಸದಾ ಖುಷಿ ತೋರಿಕೆಗೆ ಖುಷಿಯಲ್ಲ, ಮತ್ತು ಎಲ್ಲರಿಗೂ ನಗಬೇಕಂತ ನಗೋದಲ್ಲ. ಮನಸಾರೆ ಹರ್ಷಿತ ಆಗೋದು ಯಾವಾಗದು? ನಾಲೆಜ್ಫುಲ್ ಆದಾಗೆ ಬರ್ತದದು. ನಾಲೆಜ್ಫುಲ್ ಇದ್ದಾಗೇ ನಾವು ಯಾವಾಗಲೂ ಖುಷಿಯಾಗಿರ್ತೀವಿ. ಆವಾಗ ನಾವು ಎಲ್ಲರಿಗೂ ಏನಾಗ್ತೀವಿ? ಲವ್ಲಿ ಆಗ್ತೀವಿ. जो केयरफुल नहीं रहता है उनसे समय प्रति समय अपनी व दूसरों के संपर्क में आने से कोई न कोई छोटी बड़ी भूल होने कारण न स्वयं लवली होगा न दूसरों का लवली बन सकेगा. ಪಾಪ ಹೇಳ್ತಾರೆ, ಕೇರ್ಫುಲ್ ಇಲ್ಲಾರದ ಕಾರಣವಾಗಿ ಸಮಯ ಪ್ರತಿ ಸಮಯ ತಾವು ಅಥವಾ ಬೇರೆಯವರ ಸಂಪರ್ಕದಲ್ಲಿ ಬಂದಾಗ ಸಣ್ಣ ಮಾತಿನಲ್ಲಿನೂ ಕೂಡ छोटी बड़ी भूल होने के कारण ಸಣ್ಣ ಅಥವಾ ದೊಡ್ಡ ತಪ್ಪಾಗೋದ ಕಾರಣ ತಾವು ಸ್ವತಃ ಖುಷಿ ಇರೋದಿಲ್ಲ, ಇನ್ನೊಬ್ರಿಗೂ ಖುಷಿ ಕೊಡೋದಿಲ್ಲ. ಬಾಬಾ ಹೇಳ್ತಾರೆ, इसलिए जो केयरफुल होगा वह चेयरफुल जरूर होगा. ऐसा नहीं समझना कि केयरफुल जो होगा वह अपने पुरुषार्थ में अधिक मगन होने कारण चेयरफुल नहीं रह सकता. ऐसी बात नहीं है. ಬಾಬಾ ಹೇಳ್ತಾರೆ, ಆದ್ದರಿಂದ ಯಾರು ಕೇರ್ಫುಲ್ ಆಗಿರ್ತಾರೋ ಅವ್ರು ಚೇರ್ಫುಲ್ ಇದ್ದೇ ಇರ್ತಾರೆ. ಹೀಗಲ್ಲ, ಹೀಗೆ ತಿಳ್ಕೊಬೇಡಿ. ಕೇರ್ಫುಲ್ ಜೋ ಹೋಗ, ಯಾರು ಬಹಳ ತಮ್ಮನ್ನು ತಾವು ಕಾಳಜಿ ಮಾಡ್ಕೊಳ್ಳೋದಂದ್ರೆ ಏನರ್ಥ? ಇಲ್ಲೇ ಚೆಕ್ ಮಾಡ್ಕೊಳ್ತಿರ್ಬೇಕು. ನಾವೆಲ್ಲಾದರೂ ಏನಾದ್ರು ತಪ್ಪು ಮಾಡ್ತಿದ್ದೀವೇನೋ, ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮನಲ್ಲಿ ಅಷ್ಟು ಕೇರ್ ಇರಬೇಕು. ಯಾರು ಕೇರ್ಫುಲ್ ಆಗಿರ್ತಾರೋ ಅವರು ಪುರುಷಾರ್ಥದಲ್ಲಿ ಬಹಳಷ್ಟು ಮಗ್ನ ಆಗಿರ್ತಾರೆ. ಅದಕ್ಕೆ ಚೇರ್ಫುಲ್ ಇಲ್ಲ ಅಂತ ಹಿಂಗೆ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಕೇರ್ಫುಲ್ ಆಗಿದ್ದರು ಅಂತಂದರೆ ಅವರು ಚೇರ್ಫುಲ್ ಆಗಿದ್ದೇ ಇರ್ತಾರೆ. ಕೇರ್ಫುಲ್ ಕಿ ನಿಶಾನಿ ಚೇರ್ಫುಲ್ ಹೈ. ಕೇರ್ಫುಲ್ಲದ ಸಂಕೇತನೇ ಏನು? ಚೇರ್ಫುಲ್ ಆಗೋದು. तो यह तीनों ही क्वालिफिकेशन व बातें अगर हैं तो लक्की और लवली दोनों बन सकते हैं. ಈ ಮೂರು ಮಾತುಗಳ ಬಗ್ಗೆ ಗಮನ ಇತ್ತು, ಇವು ಕ್ವಾಲಿಫಿಕೇಷನ್ ಇದ್ದರೆ ನೀವು ಆರಾಮಾಗಿ ಲಕ್ಕಿನೂ ಇರ್ತೀರಾ, ಲವ್ಲಿನೂ ಇರ್ತೀರಾ. ಯಾವ ಮೂರು ಮಾತುಗಳು ಹೇಳಿದ್ರು ಬಾಬಾ? ನಾಲೆಜ್ಫುಲ್, ಕೇರ್ಫುಲ್, ಚೇರ್ಫುಲ್, ಮೂರು ಇರಬೇಕು. एक दो के सहयोग से भी अपनी लक को बना सकते हैं, लेकिन एक दो का सहयोग तब मिलेगा जब ಕೇರ್ಫುಲ್ और ಚೇರ್ಫುಲ್ होंगे. ನೋಡ್ರಿ ಬಾಬಾ ಹೇಳ್ತಾರೆ, ನಮಗೆ ಎಲ್ಲರದ್ದು ಸಹಯೋಗ ಬೇಕಾಗ್ತದಂತಾರೆ ಬಾಬಾ. एक दो के सहयोग से भी अपनी लक को बना सकते हो. ಒಬ್ರಿಗೊಬ್ರು ಸಹಯೋಗದಿಂದಲೂ ನಮ್ಮದು ಅದೃಷ್ಟ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಏನು ಮಾಡಬೇಕು? ಕೇರ್ಫುಲ್ ಆಗಿರಬೇಕು, ಚೇರ್ಫುಲ್ ಆಗಿರಬೇಕು. अगर चेयरफुल नहीं होता तो सक्सेसफुल भी नहीं होंगे. चेयरफुल ಇಲ್ಲ ಅಂದರೆ ನೀವು ಸಕ್ಸಸ್ಫುಲ್ ಆಗೋಕ್ಕಾಗೋದಿಲ್ಲ, ಅರ್ಥಾತ್ लकी है. तो यह तीन बातें अपने आप में देखो. अगर तीनों ही ठीक परसेंटेज में, ಬಾಬಾ ಹೇಳ್ತಾರೆ, अगर तीनों ही ठीक परसेंटेज में हैं तो समझो हम लकी और लवलीएस्ट दोनों हैं. अगर परसेंटेज में कमी है तो फिर यह स्टेज नहीं हो सकती है. ಬಾಬಾ ಹೇಳ್ತಾರೆ, ಆ ಮೂರರಲ್ಲಿ ಪರ್ಫೆಕ್ಟ್ ಇದ್ವಿ. ಯಾವುದರಲ್ಲಿ? ನಾಲೆಜ್ಫುಲ್, ಕೇರ್ಫುಲ್, ಚೇರ್ಫುಲ್ ಇದ್ವಿ ಅಂದರೆ ಸಕ್ಸಸ್ಫುಲ್ ಆಗಿರ್ತೀವಿ, ಲಕ್ಕಿ ಆಗಿರ್ತೀವಿ. ಆದರೆ ಈ ಮೂರು ಮಾತುಗಳಲ್ಲಿ ಏನಾದರೂ ಕಮ್ಮಿ ಇತ್ತು ಅಂತಂದರೆ ಏನಾಗೋದಿಲ್ಲ, ನಾವು ಲಕ್ಕಿನೂ ಆಗೋದಿಲ್ಲ, ಲವ್ಲಿಯೆಸ್ಟ್ನೂ ಆಗೋದಿಲ್ಲ. ಪರ್ಸೆಂಟೇಜ್ ಕಮ್ಮಿ ಇದ್ದರೆ ಆಗೋಕ್ಕೆ ಸಾಧ್ಯ ಇಲ್ಲ. ಅಬ್ ಸಮझा ನಿಶಾನಿ ಕ್ಯಾ ಹೇ? ತಿಳಿತಾ? ಲಕ್ಕಿ ಮತ್ತು ಲವ್ಲಿ ಆಗಬೇಕು ಅಂತಂದರೆ ಏನು ಮಾಡಬೇಕು?
मुख से ज्ञान सुनाना इतना प्रभाव नहीं डाल सकता है. ಬಾಯಿಯಿಂದ ಜ್ಞಾನ ಹೇಳೋದು ಅಷ್ಟು ಪ್ರಭಾವ ಮಾಡೋಕ್ಕಾಗೋದಿಲ್ಲ. ಸದೈವ ಚೇರ್ಫುಲ್ ಚೆಹರಾ ರಹೆ. ಜ್ಞಾನ ಹೇಳಬೇಕಾದ್ರೆ ಮುಖ ಹೆಂಗಿರಬೇಕು? ಚೇರ್ಫುಲ್ ಆಗಿರಬೇಕು. ಹಣಿ ಗಂಟು ಹಾಕೊಂಡು ಸಿಟ್ಟಿಗೆ ಹೇಳೋದಲ್ಲ ಅಂತಾರೆ ಬಾಬಾ. चेयरफुल चेहरा रहे, दुख की लहर संकल्प में भी न आए, उसको कहा जाता है चेयरफुल. ದುಃಖ ಬಂದಾಗನೂ ಕೂಡ ಅದರ ಸಂಕಲ್ಪ, ಅದರ ಒಂದು ಸಣ್ಣ ಅಲೆನೂ ಕೂಡ ಬರಬಾರ್ದು, ಚೇರ್ಫುಲ್ ಆಗಿರಬೇಕು. तो अपने चेयरफुल चेहरे से ही सर्विस कर सकते हो. ತಮ್ಮ ಚೇರ್ಫುಲ್ ಹಸನ್ಮುಖಿ ಮುಖದಿಂದನೇ ಏನಾಗುತ್ತೆ, ಇದು ಸೇವೆ ಆಗ್ತದೆ. जैसे चुंबक के तरफ ऑटोमेटिकली आकर्षित होकर लोहा जाएगा, ಹೇಗೆ ಚುಂಬಕದ ಕಡೆ ಆಕರ್ಷಿತ ಆಗಿ ಲೋಹ ಏನಾಗ್ತದೆ, ಅದರ ಕಡೆ ಹೋಗ್ತದೆ. ಸರ್ವಿಸ್ ಕರ್ ಸಕ್ತೆ ಹೋ, ಇದರಿಂದ ಏನು ಮಾಡ್ತೀರಾ? ಸರ್ವಿಸ್ ಮಾಡ್ತಾರೆ. ಇಸಿ ಪ್ರಕಾರ ಸದಾ ಚೇರ್ಫುಲ್ ಸ್ವಯಂ ಹಿ ಚುಂಬಕ್ ಕಾ ಸ್ವರೂಪ್ ಬನ್ ಜಾತಾ ಹೇ. ಅದಕ್ಕಾಗಿ ಈ ಪ್ರಕಾರವಾಗಿ ಯಾರು ಯಾವಾಗಲೂ ಚೇರ್ಫುಲ್ ಆಗಿರ್ತಾರೋ ಸ್ವಯಂನಲ್ಲಿ, ಅವರು ಏನು ಚುಂಬಕ ಅಂತ, ಅವರು ಮ್ಯಾಗ್ನೆಟ್ ಇದ್ದಂಗೆ ಅಂತಾರೆ ಬಾಬಾ. ಉನ್ಕೋ ದೇಖ್ತೆ ಹಿ ಸಭಿ ಸಮೀಪ ಆಯೆಂಗೆ, ಅವರು ನೋಡಿದ ತಕ್ಷಣ ಎಲ್ಲರೂ ಅವ್ರ ಹತ್ರ ಬಂದುಬಿಡ್ತಾರೆ. ಸಮझेंगे आज की दुनिया में जबकि चारों ओर दुख और अशांति के बादल छाए हुए हैं, ऐसे वायुमंडल में यह सदा चेयरफुल रहते हैं. ತಿಳ್ಕೊತಾರೆ, ಇಡೀ ಜಗತ್ತಿನಲ್ಲಿ ನಾಲ್ಕು ಕಡೆ ದುಃಖನೇ ಇದೆ, ಅಶಾಂತಿ ಇದೆ. ಆದಾಗ್ಯೂ ಕೂಡ ಇಂಥ ವಾಯುಮಂಡಲದಲ್ಲಿ ಇವರು ಯಾವಾಗಲೂ ಏನಿರ್ತಾರೆ? ಚೇರ್ಫುಲ್ ಆಗಿರ್ತಾರಲ್ಲ ಅಂತ ಅಂದ್ಕೊಳ್ತಾರಂಥವ್ರು. ಯಹ ಕ್ಯೋ ಅವ್ರು ಕೈಸೆ ರೇತೆ ಹೇ ವಹ ದೇಖ್ನೆ ಕಿ ಉತ್ಕಂಠ ಹೋಗಿ, ಇವ್ರು ಯಾಕೆ ಹಿಂಗಿರ್ತಾರೆ, ಹೆಂಗಿರ್ತಾರೆ ಅಂತ ಅವರು ಏನು ಮಾಡೋಕ್ಕೆ ಶುರು ಮಾಡ್ತಾರೆ? ವಿಚಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಕುತೂಹಲ ಬರ್ತದೆ. जैसे जब बहुत तूफ़ान लगते हैं व वर्षा पड़ती है, तो उस समय लोग जहाँ बारिश तूफ़ान से बचाव देखते हैं वहाँ न चाहते भी भागते हैं. ಬಾಬಾ ಹೇಳ್ತಾರೆ, ಯಾವಾಗ ಬಿರುಗಾಳಿ ಬರ್ತದೋ, ಮಳೆ ಬರ್ತಾ ಇರ್ತದೋ, ಆ ಸಮಯದಲ್ಲಿ ಜನರು ಏನು ಮಾಡ್ತಾರೆ? ಆ ಮಳೆಯಿಂದ, ಆ ಬಿರುಗಾಳಿಯಿಂದ ಏನು ಮಾಡಬೇಕಂತಿರ್ತಾರೆ? ಸುರಕ್ಷಿತವಾಗಿರಬೇಕು ಅಂತ ತಿಳ್ಕೊತಾರಲ್ಲ. ವಹಾನ್ ನ ಚಾತೆ ಹುಯೇ ಭಿ, ಅಲ್ಲಿ ಇಷ್ಟ ಇಲ್ಲ ಅಂದ್ರೂ ಏನು ಮಾಡ್ತಾರೆ? ಭಾಗತೆ ಹೇ, ಓಡಿ ಹೋಗ್ಬಿಡ್ತಾರಲ್ಲ, ಅಲ್ಲಿ ನಿಂದ್ರೋದಿಲ್ಲ. ಸ್ಥಾನ ಕೊಯ್ ಬುಲಾತಾ ನಹಿ ಹೇ, ಸ್ಥಾನ ಯಾರು ಸ್ಥಾನ ಕರೆಯೋದಿಲ್ಲ. ಲೇಕಿನ್ ವಾಯುಮಂಡಲ್ प्रमाण वह सेफ्टी का साधन है तो लोग जरूर वहाँ भागेंगे. ಆದರೆ ವಾಯುಮಂಡಲದ ಪ್ರಮಾಣವಾಗಿ ಸುರಕ್ಷಿತವಾಗಿರಬೇಕು ಅಂತ ಹೇಳಿ ಆ ಜನರು ಏನು ಮಾಡ್ತಾರೆ? ಭಾಗೆಂಗೆ, ಓಡ್ಬಿಡ್ತಾರೆ. अपने आप को बचाने के लिए उस स्थान का सहारा लेते हैं. ತಮ್ಮನ್ನು ತಾವು ಸುರಕ್ಷಿತವಾಗಿರಬೇಕು ಅಂತಂದರೆ ಆ ಸ್ಥಾನದ ಸಹಾರ ಏನು ಮಾಡ್ತಾರೆ? ಕೇಳ್ತಾರೆ. ಬಾಬಾ ಹೇಳ್ತಾರೆ, ಸಹಾರ ಲೇತೆ. ಸಹಾರ ಅಂದ್ರೇನು? ಆಶ್ರಯ ತೆಗೆದುಕೊಳ್ತಾರೆ. ಖೀಂಚ್ ಕರ್ ಆ ಜಾತೆ ಹೇನ, ಓಡಿ ಬರ್ತಾರೆ. ಎಲ್ಲಿ ಜಾಗ ಇರ್ತದೋ ಅಲ್ಲಿ ಓಡಿ ಬಂದುಬಿಡ್ತಾರೆ. तो ऐसे ही समझो, ಹಾಗೇ ತಿಳ್ಕೊಳ್ಳಿ. वर्तमान समय चारों ओर माया का तूफान और दुख के बादल गरज रहे हैं. ವರ್ತಮಾನ ಸಮಯದಲ್ಲಿ ನಾಲ್ಕು ಕಡೆ ಮಾಯೆಯ ಬಿರುಗಾಳಿ, ದುಃಖ, ಮಾಯೆಯ ಮೋಡ ಏನಾಗ್ತಿದೆ? ಗರಜ್ ಅಂದರೆ ಮೋಡ, ಗರಜ್ ಅಂದರೆ ಮೋಡದ ಶಬ್ದ ಬರ್ತದಲ್ಲ, ಅದಕ್ಕೇನಂತ? ಗುಡುಗು. ಗುಡುಗು, ಮೋಡಿನ ಗುಡುಗು ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, कहाँ कहाँ नॉलेजफुल है, केयरफुल है, लेकिन चेयरफुल नहीं. केयर करते हैं, केयर करते करते चेयर छोड़ देते हैं. ಅದಕ್ಕೆ ಬಾಬಾ ಹೇಳ್ತಾರೆ, ऐसे समय में सेफ्टी के साधन को देख आपकी तरफ आकर्षित होंगे. ಹೊರಗಡೆ ಮಾಯೆ ಬಿರುಗಾಳಿ, ಮಾಯೆ ಮೋಡ, ಗುಡುಗು ಎಲ್ಲ ಆಗ್ತದಲ್ಲ,
ಅದರಿಂದ ಅವರು ಬಚಾವಾಗಬೇಕು ಅಂಥೇಳಿ ಅಲ್ಲಿಂದ ಓಡಿ ಬಂದು ನಿಮಗೆ ಆಕರ್ಷಿತ ಆಗಿಬಿಡ್ತಾರೆ, ನಿಮ್ಮ ಹತ್ರ ಬಂದುಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ವಹ ಆಕರ್ಷಿತ ಕರ್ನೆ ವಾಲಾ ಬಾಹರ್ ಕಾ ರೂಪ್ ಕೌನ್ ಸಾ ಹೇ? ಅವರನ್ನು ನೀವು ಆಕರ್ಷಿತ ಆಗಬೇಕು ಅಂತಂದರೆ ಹೊರಗಡೆಯ ಒಂದು ಏನು ಆಕರ್ಷಣೆ ರೂಪ ಯಾವುದು ಅಂತ ಕೇಳ್ತಾರೆ ಬಾಬಾ. ಯಾವುದು? ಚೇರ್ಫುಲ್ ಅಂತ ಹೇಳ್ತಾರೆ ಬಾಬಾ. ನಮ್ಮ ಕಡೆ ಓಡಿ ಬರಬೇಕು ಅಂತಂದರೆ ಅವ್ರಿಗೆ ನಾವು ಯಾಕೆ ಆಕರ್ಷಿತ ಆಗ್ತೀವಿ? ನಮ್ಮ ಒಳಗಡೆ ಇರ್ತಕ್ಕಂಥ ಹರ್ಷಿತ ಮುಖ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ತೋ ಲವ್ಲಿ ಅವ್ರ ಲಕ್ಕಿ ದೋನೋ ಹೋನಾ ಚಾಹಿಯೇ. ಅದಕ್ಕೆ ಲವ್ಲಿನೂ ಆಗಬೇಕು, ಲಕ್ಕಿನೂ ಆಗಬೇಕು, ಎರಡೂ ಆಗಬೇಕು. ಬಾಬಾ ಹೇಳ್ತಾರೆ ಕहाँ कहाँ ನಾಲೆಜ್ಫುಲ್ ಹೇ, ಕೇರ್ಫುಲ್ ಭೀ ಹೇ, ಲೇಕಿನ್ ಚೇರ್ಫುಲ್ ನಹಿ. ಜ್ಞಾನನೂ ಇದೆ, ಕೇರ್ಫುಲ್ ಆಗಿನೂ ಇದ್ದೀರಾ, ಆದರೆ ಚೇರ್ಫುಲ್ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಹಾಗಿದ್ರೆ ಏನು ಮಾಡ್ತಾರೆ? ನಮ್ಮನ್ನು ಬಿಟ್ಟು ಓಡಿ ಹೋಗ್ಬಿಡ್ತಾರೆ. ಕೇರ್ ಕರ್ತೆ ಹೇ, ಕೇರ್ ಕರ್ತೆ ಕರ್ತೆ ಚೇರ್ ಛೋಡ್ ದೇತೆ ಹೇ. ಕಾಳಜಿ ಮಾಡ್ಕೊಳ್ತಾರೆ, ಅದರ ಜೊತೆಗೆ ಚೇರ್ ಬಿಟ್ಟು ಹೋಗ್ಬಿಡ್ತಾರೆ. ತೋ ಚೇರ್ಫುಲ್ ನಹಿ ಬನ್ ಸಕ್ತೆ. ಚೇರ್ ಬಿಟ್ಟರೆ ನೀವು ಚೇರ್ಫುಲ್ ಆಗೋದಿಲ್ಲ. ಚೇರ್ ಅಂದರೆ ಸ್ಥಿತಿ ಇದ್ರೇ ಅಷ್ಟೇ ಚೇರ್ಫುಲ್ ಆಗೋಕ್ಕೆ ಸಾಧ್ಯ. उसके लिए मुख्य पुरुषार्थ व अटेंशन व केयर किस बात में रहे, जो यह तीनों बातें सहज ही अपने में ला सको वह जानते हो. ಅದಕ್ಕಾಗಿ ಮುಖ್ಯ ಪುರುಷಾರ್ಥ ಅಥವಾ ಅಟೆನ್ಷನ್ ಅಥವಾ ಕೇರ್ ಯಾವ ಮಾತಿನಲ್ಲಿ ಇರಬೇಕೋ ಅದು ಮೂರು ಮಾತುಗಳಲ್ಲಿ ಸಹಜವಾಗಿ ತಗೊಂಡು ಬರಬೇಕು. ಅದು ತಿಳ್ಕೊಂಡಿದ್ದೀರಾ? केयरफुल तो होना ही है, लेकिन मुख्य केयर किस बात की रखनी है. ಕೇರ್ಫುಲ್ ಅಂತ ಇರಬೇಕು, ಮುಖ್ಯವಾಗಿ ಯಾವ ಮಾತಿನ ಮೇಲೆ ನಿಮಗೆ ಕೇರ್ ಇರಬೇಕು. ಕೇರ್ಫುಲ್ ಕಿನ್ ಬಾತೋ ಮೇ ಹೋತಿ ಹೇ. ಎದೆದ್ರ ಮೇಲೆ ನೀವು ಕೇರ್ಫುಲ್ ಆಗಬೇಕಾಗ್ತದೆ. ಭಿನ್ನ ಉತ್ತರ ಮಿಲೆ. ಬಾಪ್ ನೇ ಕ್ಯಾ ಕೇರ್ ಕಿಯಾ ಜಿಸ್ಸೆ ಐಸಾ ಬನಾ. ಬಾಬಾ ಏನು ಕೇರ್ ಮಾಡಿದರು, ಏನು ಕಾಳಜಿ ಮಾಡಿದರು, ಅದರಿಂದ ಹಿಂಗಾಗಿದ್ದು ಬಿಟ್ರಿ. ವಹ ಮುಖ್ಯ ಬಾತ್ ಕೌನ್ ಸಿ ಹೈ. ಅದು ಮುಖ್ಯವಾದ ಮಾತು ಯಾವುದಾಗಿದೆ? आप लोगों की जो महिमा गाई गाती है वह पूरी वर्णन करो. ತಮ್ಮ ಮಹಿಮೆ, ತಮ್ಮದು ಮಹಿಮೆ ಏನು ಮಾಡ್ತಾರಲ್ಲ ಅದನ್ನು ಪೂರ್ಣವಾಗಿ ಗಾಯನ ಮಾಡಬೇಕು. ವಹ ಪೂರಿ ವರ್ಣನ್ ಕರೋ. ಅದು ಪೂರ್ಣ ವರ್ಣನೆ ಮಾಡಿ. ಯಾವುದು? ಸರ್ವಗುಣ ಸಂಪನ್ನ, ಸೋಲಾಕಲ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ್ ಇವೆಲ್ಲ ಇರಬೇಕು. जब मर्यादाओं का उल्लंघन होता है तब ही केयरलेस होते हैं. ಮರ್ಯಾದೆಗಳನ್ನು ಉಲ್ಲಂಘನ ಮಾಡಿರಿ ಅಂತಂದ್ರೆ ಏನರ್ಥ? ನೀವು ಕೇರ್ಲೆಸ್ ಇದ್ದೀರಾ ಅಂತ. आप लोगों के संपूर्ण स्टेज का जो गायन है, जैसे सीता को मर्यादा की लकीर के अंदर रहने की आज्ञा दी और कोई लकीर नहीं थी, लेकिन यह मर्यादा ही लकीर है. ಲಕೀರ್ मर्यादे ಒಳಗಿರಬೇಕು ಅಂತಾರೆ ಬಾಬಾ. अगर ईश्वरीय मर्यादाओं के लकीर से बाहर निकल जाते हैं, ಬಾಬಾ ಹೇಳ್ತಾರೆ ಈಶ್ವರೀಯ ಮರ್ಯಾದೆಯ ಗೆರೆಯಿಂದ ಹೊರಗಡೆ ಹೋದರೆ निकल जाते हैं तो फ़कीर बन जाते हैं, अर्थात जो भी कोई प्राप्ति है उससे भिखारी फ़कीर बन जाते हैं. ಮರ್ಯಾದೆ ಗೆರೆಯಿಂದ ದಾಟಿದ್ರಿ ಅಂತಂದರೆ ಏನಾಗ್ಬಿಡ್ತೀರಾ? ನೀವು ಭಿಕ್ಷುಕರಾಗ್ಬಿಡ್ತೀರಾ. ದೋ ಪೈಸಾ ದೇ, ದೋ ಕಪಡಾ ದೇ ದೋ, ಈ ಲೆವೆಲಿಗೆ ಬಂದುಬಿಡ್ತೀರಾ ನೀವು ಅಂತಾರೆ ಬಾಬಾ. ಅದನ್ನು ಇದನ್ನು ಕೊಡು ಅಂಥೇಳಿ ಬೇಡ್ಕೊಳ್ಳಿಕ್ಕೆ ಶುರು ಮಾಡ್ತೀರಾ, ಭಿಖಾರಿ ಆಗ್ತೀರಾ. ऐसे ही जो मर्यादा की लकीर का उल्लंघन करते हैं उनकी स्थिति फ़कीर के समान बन जाती है. ಬಾಬಾ ಮರ್ಯಾದಾ ಗೆರೆಯನ್ನು ದಾಟಿದ್ರಿ ಅಂತಂದರೆ, ಉಲ್ಲಂಘನೆ ಮಾಡಿದ್ರಿ ಅಂದರೆ ನಿಮ್ಮ ಸ್ಥಿತಿ ಏನಾಗ್ಬಿಡ್ತದೆ? ಭಿಕ್ಷುಕರ ಸಮಾನ ಆಗಿಬಿಡ್ತದೆ. ಭಿಕ್ಷುಕರ ಸಮಾನ ಆದ ಕೂಡಲೇ ಮನಸ್ಸು ಏನಾಗ್ಬಿಡ್ತದೆ? ಚಿಡ್ ಒದ್ದಾಡಕ್ಕೆ ಶುರು ಮಾಡ್ತದೆ. ಬೇಕಾ ನಮಗದು? ವಹ ಕಹೆಂಗೆ ಕೃಪಾ ಕರೋ, ಆಶೀರ್ವಾದ ಕರೋ, ಸಹಯೋಗ ದೋ, ಸ್ನೇಹ ದೋ, ದೋ 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 ಶುರು ಆಗ್ತದೆ. ಓ ದೇ ದೋ, ಏ ದೇ ದೋ. ತೋ ಗೋಯಾ ಫಕೀರ್ ಹೋ ಗಯಾ. दो ಅಂದರೆ ಭಿಕ್ಷುಕರಾದರು. लेकिन मेरा अधिकार है उनको कहेंगे बालक और मालिकपन. अधीन होकर मांगना, फिर कोई भी चीज़ मांगने वाले को फ़कीर ही कहा जाता है.
ಏನಾದರೂ ಬೇಡ್ಕೊಂಡ್ರೆ ಏನಂತ ಹೇಳ್ತಾರೆ ಅವ್ರಿಗೆ? ಭಿಕ್ಷುಕರು ಅಂತ ಹೇಳ್ತಾರೆ. तो यह जो मर्यादाओं की लकीर है उससे अगर बाहर निकलते हो तो ಫಕೀರ್ ಬನ್ ಜಾತೆ ಹೋ. ಮರ್ಯಾದಾ ಗೆರೆಯಿಂದ ದಾಟಿ ಹೊರಗಡೆ ಹೋದರೆ ನೀವೇನಾಗ್ಬಿಡ್ತೀರಾ? ಭಿಕ್ಷುಕರಾಗ್ಬಿಡ್ತೀರಾ. ಫಿರ್ ಮದದ್ ಲೇನಿ ಪಡ್ತಿ ಹೇ, ಮತ್ತೆಲ್ಲರದು ಸಹಾಯ ತಗೊಳ್ಬೇಕಾಗ್ತದೆ. ವೈಸೆ ತೋ ಜೋ ಭೀ ಬಾಪ್ ಕೆ ಬಚ್ಚೆ ಬನೆ ಹೇ ತೋ, ಯಾರು ತಂದೆ ಮಕ್ಕಳು ಆಗಿದ್ದೀರೋ, ಬಾಬಾ ಹೇಳ್ತಾರೆ ಲಕ್ಕಿ ಭಿ ಹೇ. ತಂದೆ ಮಕ್ಕಳಾಗಿದ್ದೀರಿ ಅಂತಂದರೆ ನೀವೇನಿದ್ದೀರಾ? ಲಕ್ಕಿ ಭಿ ಹೇ, ಲವ್ಲಿ ಭಿ ಹೇ, ಎರಡೂ ಇದ್ದೀರಾ. ಬ್ರಹ್ಮಕುಮಾರಿಯರು ಅಂತಂದರೆ ಎಲ್ಲರಿಗೂ ನಾವು ಲಕ್ಕಿ ಮತ್ತು ಲವ್ಲಿ ಇದ್ದೇ ಇರ್ತೀವಿ. ಬಾಬಾ ಹೇಳ್ತಾರೆ ವಹ ಸ್ವಯಂ ಈಶ್ವರ್ಯ ಕಾರ್ಯ ಮೇ ಮದದ್ಗಾರ್ ಹೇ. ಯಾರು ಲಕ್ಕಿ ಮತ್ತು ಲವ್ಲಿ ಆಗಿದ್ದಾರೋ ಸ್ವಯಂ ಅವರು ಈಶ್ವರ್ಯ ಸೇವೆಯಲ್ಲಿ ಮದದ್ಗಾರ ಆಗ್ತಾರೆ. ನ ಕಿ ಮದದ್ ಲೇನೆ ವಾಲೆ ಹೇ. ನಾವು ಇಲ್ಲಿ ಇದ್ದೀವಿ ಅಂತಂದರೆ ಸಹಾಯ ತಗೊಳ್ಳುವಂಥವ್ರಲ್ಲ, ನಾವು ಎಲ್ಲರಿಗೂ ಏನು ಮಾಡಬೇಕು? ಸಹಯೋಗ ಕೊಡುವಂಥವ್ರಾಗಬೇಕು. ಆಪ್ ಲೋಗೋं का मददगार बनने का चित्र भी है, मदद मांगने का नहीं है. ನೀವು ಇನ್ನೊಬ್ರಿಗೆ ಸಹಾಯ ಮಾಡಬೇಕೇ ಹೊರತು ಅವರಿಂದ ನಾವು ಸಹಾಯ ತಗೋಬಾರ್ದು. भक्तों का चित्र मांगने का ही होता है, पालक सो मालिक जो है वह सदैव मददगार है. ಭಕ್ತರ ಚಿತ್ರ ಏನು? ಯಾವಾಗಲೂ ಕೈ ಹೆಂಗಿರ್ತದೆ? ಹಿಂಗಿರ್ತದೆ. ಕೊಡೋರ ಚಿತ್ರ ಹೆಂಗಿರ್ತದೆ? ಯಾವಾಗಲೂ ಹಿಂಗಿರ್ತದೆ, ಹೌದಲ್ಲ? ದಾತಾ ಕಬ್ ಲೇತಾ ನಹಿ ಹೇ, ದಾತಾ ದೇನೆ ವಾಲಾ ಹೋತಾ ಹೇ. ಕೊಡೋರು ಅಂತಂದ್ರೇನು? ಯಾವಾಗಲೂ ಕೊಡೋದೇ, ಅಂದೂ ಕೂಡ ತಗೊಳ್ಳೋ ವಿಚಾರ ಇಲ್ಲ. तो अपने आप को एक ही बाप अर्थात राम की सच्ची सीता समझकर सदा मर्यादाओं की लकीर के अंदर रहे, अर्थात यह केयर करे तो केयरफुल रहेंगे. ತಂದೆ ಮಕ್ಕಳಾಗಿ ತಂದೆ ಏನು ನಮಗೆ ಗೆರೆ ಹಾಕಿಕೊಟ್ಟಿದ್ದಾರೋ ಆ ಮರ್ಯಾದೆನಲ್ಲೇ ನಾವು ಇದ್ದರೆ ಏನರ್ಥ? ಕೇರ್ಫುಲ್ ಆಗಿದ್ದೀವಿ ಅಂತ ಅರ್ಥ. ಕೇರ್ಫುಲ್ ಸೆ ಆಟೋಮೆಟಿಕಲಿ ಚೇರ್ಫುಲ್ ಬನೆಂಗೆ. ನಾವು ಕೇರ್ಫುಲ್ ಆಗಿದ್ವಿ ಅಂದರೆ ಆಟೋಮೆಟಿಕ್ಕಾಗಿ ನಾವು चेयरफुल इद्दे इर्तीवी. तो वह मर्यादाएं क्या क्या है? वह सभी बुद्धि में रहनी चाहिए. ಆ ಮರ್ಯಾದೆ ಏನೇನು ಅದಾವು ಅಂತ ಅನ್ನೋದೇನದಲ್ಲ ಅದು ಯಾವಾಗಲೂ ಏನಿರಬೇಕು? ನಮ್ಮ ಬುದ್ಧಿನಲ್ಲಿ ಇರಬೇಕು ಅಂತ ಹೇಳ್ತಾರೆ. सवेरे से रात तक कौन कौन सी मर्यादाएं किस किस कर्म में रखनी है वह सभी नॉलेज स्पष्ट होनी चाहिए. ಮುಂಜಾನೆಯಿಂದ ರಾತ್ರಿವರೆಗೆ ಏನೇನು ಮರ್ಯಾದೆಯಲ್ಲಿ ಇರಬೇಕು, ಕರ್ಮದಲ್ಲಿ ಏನು ಮರ್ಯಾದೆ ಇರಬೇಕು ಎಲ್ಲ ನಿಮಗೆ ಜ್ಞಾನ ಇದೆ. ಅಗರ್ ನಾಲೆಜ್ ನಹಿ ತೋ ಕೇರ್ಫುಲ್ ಭಿ ನಹಿ ಹೋ ಸಕ್ತೆ. ಜ್ಞಾನ ಇಲ್ಲ ಅಂದರೆ ಕೇರ್ಫುಲ್ ಆಗೋಕ್ಕಾಗೋದಿಲ್ಲ, ಕೇರ್ಫುಲ್ಲ ಇಲ್ಲ ಅಂದರೆ ಚೇರ್ಫುಲ್ಲ ಇರೋಕ್ಕೆ ಆಗೋದಿಲ್ಲ. ಅದಕ್ಕೆ ಸೀತಾ ಅಂತ ತಿಳ್ಕೊಂಡು ಯಾವಾಗಲೂ ಪರಮಾತ್ಮನ ಮರ್ಯಾದೆಯ ಗೆರೆಯ ಒಳಗಡೆ ಕೇರ್ಫುಲ್ ಆಗಿದ್ದರೆ ಚೇರ್ಫುಲ್ ಆಗ್ತೀರಾ, ಆವಾಗ ಲಕ್ಕಿ ಆಗ್ತೀರಾ, ಲವ್ಲಿ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. अच्छा, ओम शांति.